ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಈಗ ಪಟಿಯಾಲ ಕೋರ್ಟ್ ಮುಂದೆ ಈ 5 ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ನಡೆಸಿದಂತಹ ಪ್ರಕರಣ ಸಂಬಂಧ 5 ಆರೋಪಿಗಳನ್ನು ದೆಹಲಿಯ ಪಟಿಯಾಲ ಕೋರ್ಟ್ ಮುಂದೆ ಹಾಜರುಪಡಿಸುವ ಮೂಲಕವಾಗಿ ಮನೋರಂಜನ್, ಸಾಗರ್ ಶರ್ಮಾ, ಅಮೋಲ್ ಶಿಂಧೆ ಸಂಸತ್ನಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ತೋರಿದ್ರು. ಸ್ಮೋಕ್ ಬಾಂಬ್ ಅನ್ನ ಸ್ಪ್ರೇ ಮಾಡಲಾಗಿತ್ತು. ಸೊ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಸ್ ದಾಖಲಾಗಿದ್ದು ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕಾರ್ಯ ಆರಂಭ ಆಗ್ತಾ ಇದೆ. ದೆಹಲಿಯ ಪಟಿಯಾಲ ಕೋರ್ಟ್ನಲ್ಲಿ ಈ 5 ಆರೋಪಿಗಳನ್ನ ಹಾಜರುಪಡಿಸುವ ಮೂಲಕವಾಗಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಆರೋಪಿಗಳು ಪಟಿಯಾಲ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ಎಷ್ಟು ದಿನಗಳ ಒಂದು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು, ಸುಪರ್ದಿಗೆ ಕೋರುವಂತಹ ಸಾಧ್ಯತೆ ಇದೆ? ದಿವ್ಯಾ, ಯಾವುದೇ ಕ್ಷಣದಲ್ಲಿ ಪಟಿಯಾಲ ಕೋರ್ಟ್ಗೆ 5 ಜನ ಆರೋಪಿಗಳನ್ನ ಕರೆತರುವಂತ ಸಾಧ್ಯತೆಗಳಿದಾವೆ. ಇದಕ್ಕಾಗಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ನಾವೀಗ ಪಟಿಯಾಲ ಕೋರ್ಟ್ನ ಮುಂಭಾಗದಲ್ಲಿದ್ದೀವಿ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. 5 ಜನ ಆರೋಪಿಗಳು ಇಡೀ ಸಂಸತ್ ಭವನದ ಭದ್ರತಾ ಲೋಪದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇಡೀ ಭದ್ರತೆಗೆ ಸವಾಲು ಒಡ್ಡುವಂತ ಕೆಲಸವನ್ನ ಮಾಡಿದ್ರು. ಈಗ 5 ಜನರನ್ನ ಕಸ್ಟಡಿಗೆ ತೆಗೆದುಕೊಂಡು ಪ್ರಾಥಮಿಕ ತನಿಖೆಯನ್ನ ಈಗಾಗಲೇ ಮಾಡಲಾಗಿರುವಂತದ್ದು. ಈಗ ಯಾವುದೇ ಆರೋಪಿಯನ್ನ ಬಂಧಿಸಿದ 24 ಗಂಟೆಯ ಒಳಗಡೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಪಟಿಯಾಲ ಕೋರ್ಟ್ ಮುಂಭಾಗದಲ್ಲಿ ಅವರನ್ನ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ನಿರತರಾಗಿರುವಂತದ್ದು. ಹೀಗಾಗಿ ಕೋರ್ಟ್ನ ಮುಂಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಯಾವುದೇ ಕ್ಷಣದಲ್ಲೂ ಕೂಡ ದೆಹಲಿ ಕ್ರೈಮ್ ಬ್ರಾಂಚ್ ಪೊಲೀಸರು ಆರೋಪಿಗಳನ್ನ ಕೋರ್ಟ್ ಹಾಜರುಪಡಿಸುವಂತ ಸಾಧ್ಯತೆಗಳಿದಾವೆ. ಈಗ ಪ್ರಾಥಮಿಕವಾಗಿ ಲಭ್ಯ ಆಗ್ತಿರುವಂತಹ ಮಾಹಿತಿಗಳ ಪ್ರಕಾರ 14 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಕೋರ್ಟ್ 14 ದಿನಗಳ ಕಾಲ ಕೊಡುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯ ಸಮಯವನ್ನ ವಿಚಾರಣೆಗೆ ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಒಟ್ಟು ಈಗ ಆರಂಭದಲ್ಲಿ 14 ದಿನಗಳ ಕಾಲ ಟೈಮ್ ಅನ್ನ ಕೇಳುವಂತ ಸಾಧ್ಯತೆಗಳು ನಿರೀಕ್ಷೆ ಇದೆ. ಯಾಕೆಂದ್ರೆ ಇದು ಬಹುದೊಡ್ಡ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ, ದೇಶದ ಸಂಸತ್ಗೆ ಸಂಬಂಧಿಸಿದ ವಿಚಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನ ತನಿಖೆ ಮಾಡಬೇಕಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಹೆಚ್ಚಿನ ಸಮಯ ಬೇಕು ಅನ್ನುವಂತಹ ಒಂದು ವಾದವನ್ನ ಈಗ ಪೊಲೀಸರು ಸಿದ್ಧ ಮಾಡಿಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರ ಪರವಾಗಿ ವಕೀಲರು ವಾದವನ್ನ ಮಾಡಿ 14 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದ್ದಾವೆ. ದಿವ್ಯಾ.